ನಿಮ್ಮಿಂದ ಬಹಳಷ್ಟು ಜನರಿಗೆ ಗುಣ ಬದಲಾವಣೆಗಳಾಗಿದೆ. ಅದರ ಜೊತೆಗೆ ಯಾರಿಗಾದ್ರೂ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ಗಳು ಆಗಿದೆಯಾ ಅಮ್ಮ? ಅದ್ರ ಬಗ್ಗೆ ಸ್ವಲ್ಪ ನಮ್ಮೆಲ್ಲರಿಗೂ ಮಾಹಿತಿ ನೀಡ್ಬೋದಾ? ಎಲ್ಲರಿಗೂ ಗೊತ್ತಿದೆ, ಮನುಷ್ಯ ಅಂದ್ರೇ ಕಾಂಬಿನೇಷನ್ ಆಫ್ ತ್ರಿಗುಣಾಸ್, ತಮಸ್ ರಜಸ ಸತ್ವ. ಇದು ನಮ್ಮ ಜನ್ಮದ ಒಂದು ಕರ್ಮದಿಂದ, ಅಭ್ಯಾಸಗಳಿಂದ, ಋಣದಿಂದ ಎಲ್ಲದರ ಒಟ್ಟಾರೆ ನಮ್ಮ ಗುಣದ ಮೇಲೆ ಪರಿಣಾಮ ಆಗಿರುತ್ತೆ. ಕೆಲವರು ತಮಸ್ ಜಾಸ್ತಿ ಇರುತ್ತೆ, ಸೋಂಬೇರಿ ಅಂದರೆ ಸೋಂಬೇರಿತನ, ಅಲ್ಲಾಡಲ್ಲ, ಪ್ರಾಣಿತ್ವ ತುಂಬ ಇರುತ್ತೆ. ಕೆಲವರಲ್ಲಿ ತುಂಬ ಕೋಪ, ದ್ವೇಷ, ರೋಷ, ಏನು ಮಾಡಿದ್ರೂ ಅವರ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ರಾಕ್ಷಸತ್ವ ಜಾಸ್ತಿ ಇರುತ್ತೆ. ಕೆಲವರಲ್ಲಿ ಶಾಂತತೆ, ಸೌಮ್ಯತೆ, ಒಂದು ಕರುಣೆ, ದಯೆ ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ. ಅಂದರೆ ಅವರು ಸತ್ವ ಪೂರ್ಣವಾಗಿರ್ತಾರೆ, ಸತ್ವದಲ್ಲಿರ್ತಾರೆ, ಸಂಸ್ಕಾರದಿಂದ ಬಂದಿರುತ್ತೆ. ಇದು ಒಂದೊಂದು ಸತಿ ಕೆಳಗೆ ಇಳಿಬೋದು, ಮೇಲೆ ಹತ್ಬೋದು. ಸತ್ವದಲ್ಲಿರೋರು ತಮಸ್ಗೂ ಇಳಿಬೋದು, ರಜಸ್ಗೂ ಇಳಿಬೋದು. ರಜಸ್ಸಲ್ಲಿದ್ದವರು ಬಹಳ ಕಷ್ಟಪಟ್ಟು ಸತ್ವಕ್ಕೆ ಬರ್ಬೋದು. ತಮಸ್ಸಿನಲ್ಲಿರೋರು ನಿಜವಾಗ್ಲೂ ಸಾಧನೆ ಮಾಡಿದ್ರೆ ಸತ್ವಕ್ಕೆ ಬರ್ಬೋದು, ಇಲ್ಲ ಅಂತೀನಿ. ಗುಣ ಬದಲಾವಣೆ ಇದನ್ನೇ ನಾನು ಹೇಳಬೇಕು ಅಂತಿರೋದು. ಸಾಧ್ಯ ಇದೆ. ಇಲ್ಲಿಗೆ ಬಂದ ಮೇಲೆ ಯಾರೂ ಅಭ್ಯಾಸ ಮಾಡಬೇಕಾಗಿಲ್ಲ, ಒಂದು ಅರಿವಾಗಬೇಕಷ್ಟೆ. ನಾನು ಕತ್ತೆ ಅಂತ ಅರಿವಾಗಬೇಕು, ನಾನು ತಮಸ್ಸಿಗೆ ಸೋಂಬೇರಿ ಅಂತ ಅರ್ಥ ಆಗಬೇಕು. ಇಲ್ಲಿ ಇನ್ನೇನು ತಿಳಿಸಲ್ಲ, ಯಾವ ವಿಷಯವೂ ಹೇಳಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ಗೊತ್ತಾಗುತ್ತೆ, ನೀವೇನು ಅಂತ ಗೊತ್ತಾಗುತ್ತೆ. ನಾನು ಪ್ರಾಣಿನ, ನನ್ನ ಪಶುನ, ನನ್ನ ರಾಕ್ಷಸನ, ನನ್ನ ದೈವತ್ವ ಇದೆಯಾ, ನಮ್ಮ ಮನುಷ್ಯನ, ಎಲ್ಲ ಗೊತ್ತಾಗುತ್ತೆ. ನಮ್ಮ ಬಗ್ಗೆ ನಮಗೆ ಪರಿಚಯ ಆಗುತ್ತೆ. ಸೆಲ್ಫ್ ಇಂಟ್ರೊಡಕ್ಷನ್ ಆಗೋದು ನಮಗೆ ಈ ಕ್ಲಾಸ್ನಲ್ಲಿ, ಆತ್ಮ ಸಂಶೋಧನೆಯಲ್ಲಿ. ಅದು ಗೊತ್ತಾದಾಗ ನಮಗೆ ಒಂದು ಸ್ವಲ್ಪ ಅರಿವಾಗುತ್ತಲ್ಲ. ಕೆಲವರು ಏನು ಮಾಡ್ತಾರೆ, ಅದನ್ನು ಗೊತ್ತಾದ ಮೇಲೆ ಅದನ್ನು ಬದಲಾಯಿಸ್ಕೊಳ್ತಾರೆ. ಇಲ್ಲ, ನಾನು ಹೀಗಿರಲ್ಲ, ನಾನು ಬದಲಾಯಿಸ್ಕೊಳ್ತೀನಿ ಅಂತ. ಕೆಲವರಿಗೆ ನಾನು ಬದಲಾಯಿಸ್ತಾ ಇಲ್ಲ, ಇಷ್ಟೇ ಆದರೂ ನನಗೆ ಗೊತ್ತಾಗ್ತಾ ಇದೆ, ಅದನ್ನು ಬದಲಾಯಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಟ್ಟಲ್ಲಿ ಅವರಿಗೆ ಅರಿವಾಗ್ತಾನೇ ಇರುತ್ತೆ. ಒಂದೊಂದು ಸತಿ ಅರಿವಾದಾಗಲೂ ಗುಣದ ಬದಲಾವಣೆಗಳು ಆಗ್ತಾ ಇರುತ್ತೆ, ಅವ್ರಿಗೆ ಕಾಣಿಸಲ್ಲ. ಒಂದೊಂದು ಸತಿ ಕೋಪ ಬಂದಾಗಲೂ ಅರಿವಾದರೆ ಆ ಕೋಪದ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಸೋಂಬೇರಿತನ, ನಾನು ಸೋಂಬೇರಿ ಅಂತ ಗೊತ್ತಾದರೆ ಸಾಕು, ಅರಿವಾದರೆ ಸಾಕು, ಅದೇ ಜ್ಞಾನೋದಯ. ನಾನು ಕತ್ತೆ ಅಂತ ಗೊತ್ತಾಗೋದೇ ಜ್ಞಾನೋದಯ. ಆ ಗೊತ್ತಾಗೋದು ಡಿಫ್ರೆಂಟ್ ಲೆವೆಲ್ನಲ್ಲಿ ಗೊತ್ತಾಗಬೇಕು. ಅದಕ್ಕೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ ಗೊತ್ತಾಗೋದಕ್ಕೆ. ಒಂದು ಸತಿ ಆಮೇಲೆ ಗೊತ್ತಾಗುತ್ತೆ, ಒಂದು ಸತಿ ಮಾಡುವಾಗಲೇ ಗೊತ್ತಾಗುತ್ತೆ, ಒಂದು ಸತಿ ಮಾಡಿದ ಮೇಲೆ ಗೊತ್ತಾಗುತ್ತೆ, ಇನ್ನೊಂದು ಸತಿ ಮಾಡೋಕ್ಕೆ ಮುಂಚೆ ಗೊತ್ತಾಗುತ್ತೆ. ಈ ಗೊತ್ತಾಗೋದು ಅಂತಿದೆಯಲ್ಲ, ಅರಿವಾಗೋದು ಡಿಫ್ರೆಂಟ್ ಲೆವೆಲ್ಸ್ನಲ್ಲಿ. ಆವಾಗ ಅವ್ರಿಗೇನಾಗುತ್ತೆ, ಗೊತ್ತಾಗುತ್ತೆ, ನನಗೆ ಕೋಪ ಹೋಗಿಲ್ಲ ಇನ್ನೊಂದು ಗೊತ್ತಾಗುತ್ತೆ, ಹೋದರೂ ಗೊತ್ತಾಗುತ್ತೆ. ಒಂದು ಎಂಥವ್ರಿಗೂ ಎರಡೇ, ಒಂದು ಅವರು ತಗೊಂಡಿರಬಾರ್ದು ಕ್ಲಾಸ್ ತಗೊಂಡ್ಮೇಲೆ ಎಲ್ಲರಿಗೂ ಕೂಡ ಗುಣ ಬದಲಾವಣೆ ಆಗೋಕ್ಕೆ ಏನು ಬೇಕೋ ಅದು ಸಿಕ್ಕಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ನನಗೆಲ್ಲ ಗೊತ್ತಿದ್ರೂ ನಾನೇನು ಮಾಡ್ತಾ ಇಲ್ಲ. ಅವರು ಎಷ್ಟೋ ವಿಚಾರ ಹೇಳಲ್ಲ, ಆದರೂ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಮೋಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ. ನಾನು ಇಷ್ಟು ಕಲ್ತ್ಕೊಂಡ್ರೂ ಏನೂ ಮಾಡಿಲ್ಲ ಅಂತ ಗೊತ್ತಾಗತ್ತೆ. ನಾನು ಸುಮ್ಮನೆ ಎಲ್ಲನೂ ಅಪವಾದ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗದೇ ಇರಲ್ಲ. ಅದರಿಂದ ಬದಲಾವಣೆ ಆಗದೇ ಇರೋರು, ಗುಣ ಬದಲಾವಣೆ ಆಗದೇ ಇರೋರು ಇಲ್ಲವೇ ಇಲ್ಲ ಅನ್ಬೇಕು. 100ಕ್ಕೆಲ್ಲೋ ಒಂದಿಬ್ಬರು ನಿದ್ದೆ ಮಾಡಿಬಿಟ್ಟಿದ್ರೆ ಕ್ಲಾಸಲ್ಲಿ ಅಂಥವ್ರು ಗೊತ್ತಾಗಲ್ಲ ಅಷ್ಟೇ. ಚೂರು ಹೋಗಿದ್ರು, ಇಷ್ಟು ಹೋಗಿದ್ರು ಅಂತಾರಲ್ಲ, ಹಾಗೆ ಗುಣ ದೋಷ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವರಿಗೆ ನಿಧಾನ, ಕೆಲವರಿಗೆ ಜನ್ಮಗಳೇ ತೊಗೊಳುತ್ತೆ, ಕೆಲವರಿಗೆ ವರ್ಷಗಳೇ ತೊಗೊಳುತ್ತೆ, ಕೆಲವರಿಗೆ ದಿವಸಗಳು ತೊಗೊಳುತ್ತೆ, ಕೆಲವರಿಗೆ ಕ್ಷಣ. ಅವ್ರು ರೆಡಿ ಇರ್ತಾರೆ, ಅಂಥವ್ರಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂಥವ್ರು ಎಲ್ಲೂ ಹೋಗೋದಿಲ್ಲ, ಅವ್ರು ಸದಾ ಕಾಲ ಕಾನ್ಸ್ಟೆಂಟಾಗಿ ಇಂಟ್ರೋಸ್ಪೆಕ್ಟ್ ಮಾಡ್ತಾನೇ ಇರ್ತಾರೆ. ಈ ದಿನನಿತ್ಯ ಏನೇನಾಗ್ತಿದೆ ಪಾಲಿಟಿಕ್ಸಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇದೆಯಾ? ನೀವು ಅದನ್ನು ಫಾಲೋ ಮಾಡ್ತೀರಾ? ನಿಮ್ಮನ್ನು ನೀವು ಅಪ್ಡೇಟೆಡ್ ಆಗಿ ಇಟ್ಕೋತೀರಾ ಪಾಲಿಟಿಕ್ಸ್ ಬಗ್ಗೆ? ಪ್ಲೀಸ್ ಅಮ್ಮ ಇದಕ್ಕೆ ಉತ್ತರ ಕೊಡಿ. ಪಾಲಿಟಿಕ್ಸ್ ಎಷ್ಟು ಥರ ಪಾಲಿಟಿಕ್ಸ್ ಇದೆ, ಬರೀ ಸರ್ಕಾರದ ಪಾಲಿಟಿಕ್ಸ್ ಅಂತಲ್ಲ. ಒಟ್ಟಲ್ಲಿ ಈ ಪೊಲಿಟಿಕಲ್ ಮೈಂಡ್ ಏನಿದೆ ಅದು ಮೆಡಿಟೇಷನ್ಗೆ ಡಿಸ್ಟ್ರಾಕ್ಷನ್.
ಪೊಲಿಟಿಕಲ್ ಮೈಂಡ್ ಯಾವುದು? ಈಗೋಯಿಸ್ಟಿಕ್ ಮೈಂಡ್. ಪೊಲಿಟಿಕಲ್ ಮೈಂಡ್ ಇಸ್ ಎ ಕಾನ್ಫ್ಲಿಕ್ಟೆಡ್ ಮೈಂಡ್. Political mind is a diplomatic mind. Political mind is a scientific, logical, analytical mind, skeptical mind. ಆ ಮೈಂಡ್ ಬಂದಾಗೆಲ್ಲ ಮೆಡಿಟೇಷನ್ಗೆ ಹೋಗೋಕ್ಕಾಗಲ್ಲ, ಮೆಡಿಟೇಷನ್ ತೊಗೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಫಸ್ಟ್ ಆಫ್ ಆಲ್ ಈ ಪಾಲಿಟಿಕ್ಸ್ ಅಂತ ಬಂದಾಗಲೇ ಎರಡು ಗುಂಪು, ಜಗಳ, ಕಾಂಪಿಟೇಷನ್ನು, ಕಾನ್ಫ್ಲಿಕ್ಟ್ಸು, ಕಂಪ್ಯಾರಿಸನ್ನು ಇವೆಲ್ಲ ಬಂದ್ಬಿಡುತ್ತೆ. ಆವಾಗ ಕಾನ್ಷಿಯಸ್ನೆಸ್ಸು, ಕಂಪ್ಯಾಷನ್ನು, ಒಂಥರ ಒಂದು ಕೇರಿಂಗ್ ಕ್ವಾಲಿಟಿ ಎಲ್ಲ ಸಿಗಳು ಹೊಟ್ಟೋಗುತ್ತೆ. ಆ ಸಿ ಬಂದಾಗ ಈ ಸಿ ಹೊಟ್ಟೋಗುತ್ತೆ. ಅದಕ್ಕೆ ನಾನು ಆದಷ್ಟು ದೂರ ಇರ್ತೀನಿ. ಪೊಲಿಟಿಕಲ್ ಮೈಂಡು ನನಗೆ ಎನ್ಕರೇಜ್ ಮಾಡಲ್ಲ. ಇಷ್ಟಾದರೂ ಕೂಡ ನಮ್ಮನ್ನು ಕಾಪಾಡ್ತಾ ಇರೋದು ನಮ್ಮ ಸರ್ಕಾರ. ಅಲ್ಲೂ ಪಾಲಿಟಿಕ್ಸ್ ಇದೆ. ಪಾಲಿಟಿಕ್ಸ್ ಅಂದರೆ ಏನು? ಪಾಲಿಟಿಕ್ಸ್ ಅಂದ್ರೇ ಪಾರ್ಟಿ, ಜಗಳ ಎಲ್ಲ. ನಿಜವಾಗ್ಲೂ ದೇಶ ಆಳೋದೇ ಬೇರೆ, ಪಾಲಿಟಿಕ್ಸೇ ಬೇರೆ. ದೇಶ ಆಳಬೇಕಾದ್ರೆ, ದೇಶಕ್ಕೆ ಒಂದು ಲೀಡರ್ ಆಗಬೇಕಾದ್ರೆ, ಆ ಲೀಡರ್ ಆಗೋನಿಗೆ ಆ ಪೊಲಿಟಿಕಲ್ ಮೈಂಡ್ ಇರಬಾರ್ದು. ಇವಾಗ ನಮ್ಮ ಮೋದಿಗೆ ಪೊಲಿಟಿಕಲ್ ಮೈಂಡ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾತಕ್ಕಿದು ಹೇಳ್ತಿದ್ದೆ, ಭರತನೂ ಕೂಡ ರಾಜ್ಯಭಾರ ಮಾಡ್ದ, ಅವನಿಗೆ ಪೊಲಿಟಿಕಲ್ ಮೈಂಡ್ ಇಲ್ಲ. ರಾಮನ ಹೆಸರಿನಲ್ಲಿ ಮಾಡ್ದ, ದಾಸನಾಗಿ ಮಾಡ್ದ, ಸೇವೆ ಮಾಡ್ದ, ರಾಜ್ಯ. ಅದಕ್ಕೆ ರಾಮರಾಜ್ಯ ಅಂತ. ರಾಮರಾಜ್ಯ ರಾಮ ನಡೆಸಿದ್ದಲ್ಲ, ಭರತ ನಡೆಸಿದ್ದು ರಾಮನ ಹೆಸರಿನಲ್ಲಿ. ಅಂಟ್ಕೊಳ್ದೆ ಮಾಡ್ದ. ಅದು ಪಾಲಿಟಿಕ್ಸಾ? ಇಲ್ಲ. ಅದು ನಿಜವಾದ ರಾಜ್ಯಭಾರ. ಸಂಭ್ರಮಿಸ್ದ ಅವನು. ಅವನ ಥರ ರಾಜ ಇಲ್ಲ ಅನ್ನಿಸ್ದ. ಭರತನೂ ಇವನು ಅಷ್ಟೇನೆ, ದಶರಥನೂ ಅಷ್ಟೇನೆ. ಅಂದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನು? ಮನೋಧರ್ಮ. ಪೊಲಿಟಿಕಲ್ ಮನೋಧರ್ಮ ನನಗಿಷ್ಟ ಇಲ್ಲ. ಇದನ್ನು ಪಾಲಿಟಿಕ್ಸ್ ಅಂತ ಕರೆದ್ರು. ಯಾಕೆ ಅಂದರೆ ಇಲ್ಲಿ ಪಾರ್ಟಿ ಕಟ್ಟಿರೋದ್ರಿಂದ ಪಾಲಿಟಿಕ್ಸ್ ಅಂತ ಕರೆದ್ರು. ಎಲ್ಲ ಪಾರ್ಟಿಗೂ ಮೀರಿದ್ದು ಒಬ್ಬ ಅವನು ಲೀಡರ್ ಆಗೋಕ್ಕೆ ಲಾಯಕು. ಲೀಡರ್ ಆಗೋಕ್ಕೆ ಪಾಲಿಟಿಕ್ಸ್ನ ಮೀರಬೇಕು. ಎರಡನ್ನೂ ಸಹಿಸಬೇಕು, ಎರಡನ್ನೂ ಒಪ್ಕೋಬೇಕು, ಎರಡನ್ನೂ ನೋಡಿ ನಗಬೇಕು. ತಂದೆ ಆದ ಒಂದು ಸ್ಥಿತಿಯಲ್ಲಿ ನಿಂತ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಇದು ನಿಸ್ವಾರ್ಥವಾಗಿ ಇಡೀ ಪ್ರಪಂಚನ ತನ್ನ ವಿಷನ್ನಲ್ಲಿ ಇಟ್ಕೊಂಡು ಇಡೀ ದೇಶನ ಅದಕ್ಕೆ ಅನುಗುಣವಾಗಿ ದೇಶದ ಉದ್ಧಾರಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ, ಒಂದು ಮಾನವನಲ್ಲಿ ಒಂದು ದೈವತ್ವ ಮೂಡಿ ಅವನು ಲೀಡರ್ ಆಗ್ತಾನಲ್ಲ, ಅವನು ಎಂಥ ಪಾಲಿಟಿಕ್ಸ್ ಇದೆ? ಅವನು ಯಾರನ್ನೂ ದ್ವೇಷಿಸಲ್ಲ. ಅವನನ್ನು ಎಲ್ಲರೂ ದ್ವೇಷಿಸ್ತಾರೆ. ಯಾಕೆಂದರೆ ಅವನು ಯಾವ ಗ್ರೂಪ್ಗೂ ಸೇರ್ಕೊಂಡಿಲ್ವಲ್ಲ, ಅದಕ್ಕೆ ದ್ವೇಷಿಸ್ತಾರೆ. ಎಲ್ಲರೂ ಅವನಿಗೆ ಒಳ್ಳೆಯವರೆಲ್ಲ ನಮಗೆ ಬೇಕಿವನು ಅಂತಾರೆ. ಯಾರು ಅವನಿಗೆ ವಿರುದ್ಧವಾಗಿ ಹೋದವರು ಅವನು ನಮಗೆ ಶತ್ರು ಅಂತಾರೆ. ಇದು ಜನಗಳ ಪರ್ಸೆಪ್ಷನ್ ಅಷ್ಟೇ. ಅವನ ಬಗ್ಗೆ ಪಾಲಿಟಿಕ್ಸ್ ಜನ ಮಾಡ್ಬೋದು, ಅವನು ಪಾಲಿಟಿಕ್ಸ್ನಲ್ಲಿ ಇರಲ್ಲ. ಆ ಥರ ಲೀಡರ್ ಕ್ವಾಲಿಟಿ ಈಸ್ ಟೋಟ್ಲಿ ಡಿಫರೆಂಟ್ ಫ್ರಮ್ ಪಾಲಿಟಿಕ್ಸ್. ಪೊಲಿಟಿಕಲ್ ಮೈಂಡ್ನಲ್ಲಿ ಸೆಲ್ಫಿಶ್ ಲೀಡರ್ ಆಗೋದು. ಪೊಲಿಟಿಕಲ್ ಮೈಂಡ್ನಲ್ಲಿ ಇರೋನು ಅವನು ಡಿಪ್ಲೊಮ್ಯಾಟಿಕ್ ಪರ್ಸನ್. ಅವನು ಕೆಲಸಕ್ಕೆ ಮಾತ್ರ ಸೆಲ್ಫ್ಲೆಸ್ ಆಗಿ ಮಾಡೋಕ್ಕೆ ಬರೋದೇ ಇಲ್ಲ. ಅವ್ನಿಗೇನಾದ್ರು ಸಿಕ್ಕರೆ ಮಾಡ್ತಾನೆ, ಲಾಭಕ್ಕೆ ಮಾಡ್ತಾನೆ. ಅದರಿಂದ ಇದೆಲ್ಲ ನಾನು ನೋಡಿ ಪಾಲಿಟಿಕ್ಸ್ನ ಸ್ವಲ್ಪ ದೂರನೇ ಇಟ್ಟಿದ್ದೀನಿ. ಇಲ್ಲೂ ಇಷ್ಟೇ. ಇಲ್ಲಿಗೆ ಬಂದಾಗ ಒಬ್ಬೊಬ್ಬರು ಸಣ್ಣ ಪುಟ್ಟದ್ದು ಒಬ್ಬರ ಮೇಲೆ ಒಬ್ಬರು ಹೇಳಿದ್ರು ಕೂಡ ನಾನು ಅದನ್ನು ತಡೀತೀನಿ, ಅದನ್ನು ತಮಾಷೆಯಾಗಿ ತೊಗೊಳ್ತೀನಿ. ಅದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಒಬ್ಬರ ಬಗ್ಗೆ ಒಬ್ಬರು ಹರಟೆ ಹೊಡೆಯೋಕ್ಕೆ ಕೂಡ ಬಿಡೋದಿಲ್ಲ. ಹಾಗೆ ಪಾಲಿಟಿಕ್ಸ್ ಅನ್ನೋದು ಬೇರೆ ಒಂದು ಮನೋಧರ್ಮ ಅಷ್ಟೇ. ಅದನ್ನು ಮೀರಿ ಹೋದವನಿಗೇನೆ ಏನಾದ್ರೂ ಒಳ್ಳೆ ಕೆಲಸಗಳನ್ನ ಪ್ರಪಂಚಕ್ಕೆ ಮಾಡೋಕ್ಕೆ ಸಾಧ್ಯ. ಈಗ ದಿನನಿತ್ಯ ಪಾಲಿಟಿಕ್ಸ್ನಲ್ಲಿ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಯಾರನ್ನ ನಾವು ಲೀಡರ್ ಮಾಡಬೇಕು? ಯಾರು ಲೋಕೋದ್ಧಾರ ಮಾಡ್ತಾನೋ, ಯಾರಿಗೆ ಎಲ್ಲರ ಬಗ್ಗೆ ಕಾಳಜಿ ಇದೆಯೋ, ಎಲ್ಲರನ್ನೂ ಸಮತ್ವವಾಗಿ ನೋಡೋ ದೃಷ್ಟಿ ಇದೆಯೋ, ಯಾರು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾನೋ, ಸೇವೆ ಮಾಡ್ತಾನೋ, ಯಾರಿಗೆ ಆ ಸ್ವಾರ್ಥ ಇಲ್ವೋ, ಯಾರಿಗೆ ಹಣ, ದುಡ್ಡು, ಕಾಸು ದೋಚ್ಕೊಳ್ಳಲ್ವೋ, ಯಾರು ಹೆಸರು ಕೀರ್ತಿಗೆ ಹೊಡೆದಾಡಲ್ವೋ, ಅವನಿಗೆ ಸಪೋರ್ಟ್ ಮಾಡೋದು ನ್ಯಾಚುರಲ್. ಅದು ಅವನ ಕಡೆಗೆ ನಾವು ಅವನ ಪರ ಇರೋದು ನ್ಯಾಚುರಲ್. ಅವನಿಗೆ ಮತ ಕೊಡೋದು ನ್ಯಾಚುರಲ್. ಪ್ರತಿದಿನ ನಾನು ಮಾಡ್ತಾ ಇರೋದೇನು, ನನ್ನ ಮನಸ್ಸಲ್ಲಿ ಇರೋದೆಲ್ಲನೂ ಕೂಡ, ಪ್ರತಿಯೊಂದು ಕೂಡ ನಾನೇ ಆ ಜಾಗದಲ್ಲಿ ಏನು ಮಾಡ್ತಿದ್ನೋ ಅದು ಮೋದಿ ಮಾಡ್ತಾ ಇರೋದ್ರಿಂದ ನಾನು ಸಪೋರ್ಟ್ ಮಾಡ್ತಾ ಇರೋದು ಅದಕ್ಕೆ.